ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಮಾಡ್ತಾಯಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ನೋಡೋಣ ಬನ್ನಿ ಹೆಂಗೆ ಮಾಡೋದು. ಆರೆಂಜ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, 6 ದಾರ. ಇಲ್ಲಿ ಸ್ಯಾರಿಗೆ ನಾಟ್ ಹಾಕ್ಕೊಂಡು ಮತ್ತು ಇನ್ನೊಂದು ಸಿಂಗಲ್ ನಾಟ್ ಹಾಕ್ಕೋಬೇಕು. 2 ಸಿಂಗಲ್ ನಾಟ್ ಹಾಕ್ಕೊಂಡು ನೆಕ್ಸ್ಟು ಒಂದು ಮೀಡಿಯಮ್ ಸೈಜು ಸ್ಮಾಲು ಬೀಡ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟು ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ಲ್ಯಾಂಟಿಂಗ್ ಇಟ್ಕೊಂಡು ನೆಕ್ಸ್ಟು ಇಲ್ಲಿ ಒಂದು ಚೈನ್ ಹಾಕಿ ಮತ್ತು ಇನ್ನೊಂದು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಇದಕ್ಕೆ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನಾಲ್ಕು, 5, 6, 7. ಇಲ್ಲಿ ಒಟ್ಟು ನಾನು 7 ಡಬಲ್ ಕ್ರೋಶೆ ಮಾಡಿಕೊಂಡು ಇದು ಸ್ಲ್ಯಾಂಟಿಂಗಾಗಿ ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಲಾಕ್ ಮಾಡ್ಕೋಬೇಕು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಬೀಡ್ ಆ್ಯಡ್ ಮಾಡ್ಕೊತೀನಿ. ಬೀಡನ್ನ ಲಾಕ್ ಮಾಡಿಕೊಂಡು ಇದು ಸ್ಲ್ಯಾಂಟಿಂಗಿಗೆ ಸ್ಲ್ಯಾಂಟಿಂಗ್ ಬರಬೇಕಿದು ನಾವು ತೊಗೊಳೋದು. ನೆಕ್ಸ್ಟು ಒಂದು ಚೈನು ಮತ್ತು ಒಂದು ಬೀಡ್ ಆ್ಯಡು ಮತ್ತು ಇದಕ್ಕೆ ಡಬಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೇ ಮತ್ತು 7 ಚೈನು ಹಾಕ್ಕೋಬೇಕು. 3, 4, 5, 6, 7 ಚೈನ್ ಆದಮೇಲೆ ಇದು ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬರುತ್ತೆ ಡಿಸೈನು. ನೆಕ್ಸ್ಟು ನೀವು ಬೇಕಿದ್ದರೆ ವಿತೌಟು ಬಾರ್ಡರ್ ಡಿಸೈನು ಮಾಡ್ಕೋಬೋದು. ನಾನಿಲ್ಲಿ ಕಸ್ಟಮರು ಕುಚ್ಚಬೇಕು ಅಂತ ಹೇಳಿದರು, ಅದಕ್ಕೆ ನಾನಿಲ್ಲಿ 4 ಚೈನ್ಗಳನ್ನ ಹಾಕ್ಕೊಂಡು ಕುಚ್ಚಿಗೆ ನಾನು 4 ಚೈನ್ ಹಾಕಿ ಬಿಟ್ಕೊಂಡಿದ್ದೀನಿ ಕುಚ್ಚಿಗೆ. ನೆಕ್ಸ್ಟು ಇನ್ನೊಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಆ್ಯಡ್ ಮಾಡಿ ನೆಕ್ಸ್ಟು ಇದು ಸ್ಲ್ಯಾಂಟಿಂಗಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಲಾಕ್ ಮಾಡ್ಕೋಬೇಕು. ಸಾರಿ ಫ್ರೆಂಡ್ಸ್, ಬೀಡ್ ಲಾಕ್ ಮಾಡಿಕೊಂಡು ಸ್ಲ್ಯಾಂಟಿಂಗಾಗಿ ಇದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಂದು ಚೈನು ಮತ್ತು ನಾನು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ. ನೆಕ್ಸ್ಟು ಮತ್ತು ಇದಕ್ಕೆ 7 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನೀವು ಇದು ಕುಚ್ಚಬೇಡ ಅಂತಂದರೆ ನೀವು ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ, ಎಲ್ಲೂ ಗ್ಯಾಪ್ ಬಿಡಬೇಡಿ.
ನಾನು ಕುಚ್ಚಿಗೋಸ್ಕರ ಇಲ್ಲಿ 4 ಚೈನ್ ಹಾಕಿ ಗ್ಯಾಪ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಬೀಡ್ ಲಾಕ್, ಮತ್ತು ಒಂದು ಚೈನ್, ಮತ್ತು ಬೀಡ್ ಲಾಕ್ ಮತ್ತು ಡಬಲ್ ಕ್ರೋಶೆ. ಫ್ರೆಂಡ್ಸ್, ನಿಮಗೆ ನಾನು ಮಾಡೋ ಡಿಸೈನ್ಸು ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೆಕ್ಸ್ಟು 4 ಚೈನ್. ಒಂದು 2 ಅವರ್ಸಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ ಫ್ರೆಂಡ್ಸ್, ಕುಚ್ಚೆಲ್ಲ ಕಟ್ಕೊಂಡು ಈ ಡಿಸೈನು. ನೀವು ಇಲ್ಲಿ ತುಂಬ ದಪ್ಪ ಬೀಡ್ಸ್ ಹಾಕೋಕೆ ಹೋಗಬೇಡಿ, ಸ್ಮಾಲ್ ಬೀಡ್ಸೇ ತೊಗೊಳ್ಳಿ, ಚೆನ್ನಾಗಿರುತ್ತೆ. ದಪ್ಪ ಬೀಡ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಡಿಸೈನ್ಸ್. ಇಲ್ಲಿ ಕುಚ್ಚು ಬರುತ್ತೆ, ಕುಚ್ಚಿಗೆ ಒಂದು ರಿಂಗ್ ಇಟ್ಕೊಂಡ್ಬಿಟ್ಟು ಕಟ್ಕೋಬೇಕು ಕುಚ್ಚು. ಇಲ್ಲಿ 7 ಡಬಲ್ ಕ್ರೋಶೆಟ್ ಸಾಕು ಫ್ರೆಂಡ್ಸ್. ತುಂಬ 8, 9 ಆ ಥರ ಹಾಕ್ಕೊಂಡ್ರೆ ಓವರ್ಲ್ಯಾಪ್ ಆಗಿಬಿಡುತ್ತೆ, ಚೆನ್ನಾಗಾಗಲ್ಲ. ನೆಕ್ಸ್ಟ್ ಇಲ್ಲಿ 4 ಚೈನ್, ನೆಕ್ಸ್ಟು ಬೀಡ್ ಲಾಕ್. ಮತ್ತು ಒಂದು ಚೈನ್, ನಾಲ್ಕು, 5, 6, 7 ಮತ್ತು 7 ಚೈನ್ ಆದಮೇಲೆ ಇದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳೋಣ.
ತುಂಬ ಈಸಿ ಇದೆ ಫ್ರೆಂಡ್ಸ್, ಇದು ಬೇಗನೂ ಆಗೋಗ್ಬಿಡುತ್ತೆ ಈ ಡಿಸೈನು. ಫ್ರೆಂಡ್ಸ್, ಇದೇ ಥರ ಕಂಟಿನ್ಯೂ ಆಗುತ್ತೆ. ತೋರಿಸ್ಕೊಟ್ಟಿದ್ದೀನಿ ನಾನು, ಇದೇ ಥರ ಮಾಡ್ಕೊಳ್ಳಿ. ಇಲ್ಲಿ ಕುಚ್ಚು ಕಟ್ಟಾದಮೇಲೆ ನಾನು ನೆಕ್ಸ್ಟು ಡಿಸೈನ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಡಿಸೈನ್ಸ್ದು ಫೈನಲ್ ಲುಕ್ಕು ಈ ಥರ ಬಂದಿದೆ. ಕುಚ್ಚು ಕಟ್ಟಾದಮೇಲೆ ಇಲ್ಲಿ ನಾನು ಕುಚ್ಚಿಗೆ ಒಂದು ರಿಂಗ್ ಇಟ್ಬಿಟ್ಟು ಕುಚ್ಚನ್ನ ಟೈ ಮಾಡ್ಕೊಂಡಿದ್ದೀನಿ. ಈ ಡಿಸೈನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಡಿಸೈನ್ಸ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.